ಇದೇ ಸೆಪ್ಟೆಂಬರ್ 7ನೇ ತಾರೀಕಿಗೆ ನಾವೆಲ್ಲ ಕಾತುರದಿಂದ ಕಾಯುತ್ತಾ ಇರುವ ಶಕ್ತಿಶಾಲಿ ಗಣೇಶ ಚತುರ್ಥಿ ಹಬ್ಬ ಬರುತ್ತಾ ಇದೆ. ಆ ದಿನದಂದು ಕೇವಲ 5 ಕಾಳುಮೆಣಸು ಮಾತ್ರ ಈ ಸ್ಥಳದಲ್ಲಿ ಹಾಕಿದರೆ 1 ವರ್ಷದಲ್ಲಿ ನೀವು ಏನು ಕೇಳುತ್ತೀರಾ ಅದನ್ನು ಸಿದ್ಧಿಸಿಕೊಳ್ಳಬಹುದು. ಗಣೇಶ ಚತುರ್ಥಿ ದಿನದಂದು ಕೇವಲ ಒಂದು ಚಿಕ್ಕ ಮಣ್ಣಿನ ದೀಪ ಹಾಗೂ ಒಂದು ತಟ್ಟೆ ಬೇಕಾಗುತ್ತದೆ. ನಂತರ ಈ ಮಣ್ಣಿನ ದೀಪವನ್ನು ನಿರಂತರವಾಗಿ ಗಣೇಶ ಚತುರ್ಥಿಯಿಂದ ಹಿಡಿದು ಅನಂತ ಚತುರ್ದಶಿವರೆಗೂ ಬೆಳಗಿಸಬೇಕಾಗುತ್ತದೆ. ಗಣೇಶ ಚತುರ್ಥಿ ಹಬ್ಬ 7ನೇ ತಾರೀಕು ಸೆಪ್ಟೆಂಬರ್, ಅನಂತ ಚತುರ್ದಶಿ 17ನೇ ತಾರೀಕಿಗೆ ಬರುತ್ತೆ. ಅಲ್ಲಿಗೆ ಸರಿಸುಮಾರು 11 ದಿವಸ ಈ ದೀಪವನ್ನು ಬೆಳಗಬೇಕು. ಈ ದೀಪದಲ್ಲಿ ಕೆಲವೊಂದು ಚಮತ್ಕಾರಿ ವಸ್ತುಗಳು ಹಾಕಬೇಕಾಗುತ್ತದೆ. ಆ ವಸ್ತುಗಳನ್ನು ಹಾಕಿ ದೀಪವನ್ನು ಸರಿಯಾದ ಕ್ರಮದಲ್ಲಿ ಬೆಳಗಿದ್ದೇ ಆದಲ್ಲಿ 1 ವರ್ಷದ ಒಳಗಡೆ ಯಾವ ಕೆಲಸ ಅರ್ಧಕ್ಕೆ ನಿಂತಿರುತ್ತದೆ, ಯಾವ ಕೆಲಸ ಆಗಬೇಕು ಅಂತ ಹಠ ಹಿಡಿದು ನೀವು ಸಾಧಿಸಬೇಕೆಂದು ಬಯಸುತ್ತೀರಾ ಅದನ್ನು ನೀವು ಕೈವಶ ಮಾಡಿಕೊಳ್ಳಬಹುದು. ಬನ್ನಿ ಆ ದೀಪ ಬೆಳಗುವ ಕ್ರಮ ಹೇಗೆ ಅಂತ ನೋಡೋಣ. ಗಣೇಶ ಚತುರ್ಥಿಯ ದಿನ ಸಾಯಂಕಾಲ ಗಣೇಶನ ಮುಂದೆ ಅಂದರೆ ಮನೆಯ ದೇವರ ಮನೆ ಒಳಗಡೆ ಇರುವ ಗಣೇಶ ವಿಗ್ರಹ ಅಥವಾ ಫೋಟೋ ಮುಂದೆ ಇದನ್ನು ಬೆಳಗಬೇಕಾಗುತ್ತದೆ. ಎಷ್ಟು ದಿವಸ ಎಂದರೆ 11 ದಿವಸ, ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 17ರವರೆಗೂ ದೀಪ ಬೆಳಗಬೇಕಾಗುತ್ತದೆ. ಈ ದೀಪದ ಒಳಗೆ ಏನೇನು ಹಾಕಬೇಕು ಎಂದರೆ 5 ಲವಂಗ ಹೂವು ಇರುವುದು, 5 ಕಾಳುಮೆಣಸು, ಸ್ವಲ್ಪ ಬೆಲ್ಲದ ತುಂಡು, 5 ಕರ್ಪೂರ. ನೆನಪಿಡಿ, ಯಾವುದೇ ಎಣ್ಣೆ ಹಾಕುವಂತಿಲ್ಲ. ಇವೆಲ್ಲವನ್ನು ಹಾಕಿ ದೀಪದ ಕೆಳಗಡೆ ಯಾವುದಾದರೂ ತಟ್ಟೆ ಇಟ್ಟು ಅದರೊಳಗೆ ಸಕ್ಕರೆ ತುಂಬಿಸಿ ಇಡಬೇಕು. ಇದನ್ನು ರೆಡಿ ಮಾಡಿ ಗಣೇಶ ಫೋಟೋ ಅಥವಾ ಮೂರ್ತಿ ಎದುರುಗಡೆ ಇಟ್ಟು ಪ್ರತಿದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ, ಅಂದರೆ ಸೂರ್ಯ ಮುಳುಗಿರುತ್ತಾನೆ ಆದರೆ ಕತ್ತಲಾಗಿರುವುದಿಲ್ಲ, ಆ ಸಮಯದಲ್ಲಿ ದೀಪ ಬೆಳಗಬೇಕು. ನಿಮ್ಮ ಮನಸ್ಸಿನ ಆಸೆಗಳನ್ನು ಇಚ್ಛೆಗಳನ್ನು ಕೇಳಬೇಕು. ನಂತರ ಪ್ರತಿದಿನ ಬೆಳಗ್ಗೆ ಎದ್ದು ಈ ದೀಪದಲ್ಲಿ ಇರುವಂತಹ ಶೇಷ ಅಂದರೆ ಕರ್ಪೂರ, ಮೆಣಸು, ಲವಂಗ, ಬೆಲ್ಲ ಇವೆಲ್ಲ ಸುಟ್ಟು ಅದರ ಬೂದಿ ಇರುತ್ತದಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಮರದ ಕೆಳಗಡೆ ಹಾಕಿ ದೀಪವನ್ನು ನೀಟಾಗಿ ತೊಳೆದು ಇಡಿ. ತಟ್ಟೆಯಲ್ಲಿ ಇರುವಂತಹ ಸಕ್ಕರೆ ಬದಲಿಸುವ ಅಗತ್ಯ ಇಲ್ಲ. ಹಾಗೆಯೇ ಮಣ್ಣಿನ ದೀಪವನ್ನು ಪ್ರತಿದಿನ ಹೊಸದು ಇಡುವ ಅಗತ್ಯ ಕೂಡ ಇಲ್ಲ. ಒಂದೇ ಮಣ್ಣಿನ ದೀಪವನ್ನು ನೀವು 11 ದಿವಸ ಬಳಸಬಹುದು. ಸಕ್ಕರೆ ಹಾಗೇ ಇರಲಿ. 11 ದಿವಸ ಆದ ಮೇಲೆ ತಟ್ಟೆಯಲ್ಲಿ ಇರುವಂತಹ ಸಕ್ಕರೆಯನ್ನು ಗಣೇಶ ದೇವಸ್ಥಾನಕ್ಕೆ ದಾನ ಮಾಡಿ, ಅಂದರೆ 12ನೇ ದಿವಸಕ್ಕೆ. ಮಣ್ಣಿನ ದೀಪದಲ್ಲಿ ಉಳಿದ ಶೇಷವನ್ನು ಮರುದಿನ ಯಾವುದಾದರೂ ಮರದ ಕೆಳಗೆ ಹಾಕಿ. ಇಷ್ಟೇ. ಈ ಸಿಂಪಲ್ ರೆಮಿಡಿ ನೀವು ಮಾಡುವುದರಿಂದ 11 ದಿವಸ ಈ ಪ್ರಕಾರ ಯಾರು ದೀಪವನ್ನು ಬೆಳಗುತ್ತೀರೋ, ನಿಮ್ಮ ಇಚ್ಛೆಯನ್ನು ಕೇಳುತ್ತೀರೋ, ಗಣೇಶ ಬರುವ 1 ವರ್ಷದೊಳಗಡೆ ನಿಮ್ಮ ಇಚ್ಛೆಯನ್ನು ಖಡಾಖಂಡಿತವಾಗಿ ನೆರವೇರಿಸುತ್ತಾನೆ. ಈ ಉಪಾಯ ಮಾಡಿ ಫೇಲ್ ಆದವರು ಯಾರೂ ಇಲ್ಲ. ಖಂಡಿತ 100% ನೆರವೇರುತ್ತದೆ. ಬಡತನ ಮನೆಯಿಂದ ಓಡುತ್ತೆ, ದರಿದ್ರ ಲಕ್ಷ್ಮಿ ಓಡುತ್ತಾಳೆ, ಸಂಪತ್ ಲಕ್ಷ್ಮಿ ಮನೆ ಒಳಗಡೆ ಪ್ರವೇಶ ಮಾಡುತ್ತಾಳೆ. ಅದ್ಭುತ ಉಪಾಯ, ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಗಣೇಶ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನು 10 ಜನರಿಗೆ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.